ಸೊ ನಾವಿವಾಗ ಪಟ್ಟದಕಲ್ಲಿ ಬಂದಿದ್ದೀವಿ. ಪಟ್ಟದಕಲ್ಲಿನ ವಿಶೇಷತೆ ಏನಂತ ನಿಮ್ಗೊಂದು ಪೋಸ್ಟರ್ ಇದೆ, ಅದನ್ನ ಹಾಕ್ತೀನಿ, ಅದು ನೋಡ್ಕೊಳ್ಳಿ. ಬಟ್ ಇದಂತೂ ಒಂದು ಹಿಸ್ಟಾರಿಕಲ್ ಪ್ಲೇಸ್. ಅದ್ರ ಟಿಕೆಟ್ ಪ್ರೈಸ್ ಮಾತ್ರ ಸ್ವಲ್ಪ ಜಾಸ್ತಿ ಇದೆ, 40 ರೂಪಾಯಿ. ನೀವು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ 35 ರುಪೀಸ್ ಸಿಗುತ್ತೆ. ಸೊ ಬೆಟರ್ ಕನ್ವೀನಿಯಂಟ್ ಅಂತ ಅಂದರೆ 35 ರುಪೀಸ್ ಅಲ್ವಾ, 5 ರುಪೀಸ್ ಸೇವ್ ಆಗುತ್ತೆ ಪರ್ ಪರ್ಸನ್. ಸೊ ಅದನ್ನೇ ಮಾಡ್ಕೊಳ್ಳಿ. ಅಲ್ಲೇ ಒಂದು QR ಕೋಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿಕೊಂಡು ಟಿಕೆಟ್ ಬುಕ್ ಮಾಡ್ಕೋಬೋದು. ಮತ್ತು ಇಲ್ಲಿ ಕೆಲವೊಂದು ಗುಹೆಗಳು ಇದೆಯಂತೆ, ಕೆಲವು ದೇವಸ್ಥಾನ ಇದೆಯಂತೆ. ಸೊ ನೋಡೋಣ ಬನ್ನಿ. ಆಂಬಿಯನ್ಸ್ ಅಂತೂ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ, ಫುಲ್ ಗ್ರೀನರಿ 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 ಗ್ರೀನರಿ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅದಕ್ಕೋಸ್ಕರ ಚಾರ್ಜ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತೀನಿ. ಲಾನ್ ಎಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಟ್ರೈನು ಅಷ್ಟೇ ಚೆನ್ನಾಗಿದೆ. ನಿಮ್ಗೆ ಮುಂದೆ ಒಂದು ಪೇಪರ್ ಕಾಣಿಸಲ್ಲ, ಮುಂದೆ ಒಂಚೂರು ಕೊಳೆ ಕಾಣಿಸಲ್ಲ, ಎಲ್ಲಿ ನೋಡಿದ್ರು. ಗುಡ್. ಇದು ಒಂದು ಟೆಂಪಲ್. ಸೊ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಕಾಡಸಿದ್ದೇಶ್ವರ ದೇವಾಲಯ ಅಂತ ಇದು. ಸೊ ಏನಿದೆ ಹಂಗೆ ಸ್ಕ್ರೀನ್ ಶಾಟ್ ತಗೊಂಡು ಓದ್ಕೊಂಬಿಡಿ. ಇದು ಟೆಂಪಲ್. ವಿಗ್ರಹ ಯಾವುದೂ ಇಲ್ಲ, ಎಲ್ಲ ಹಾಳಾಗಿದೆ, ಪೂಜೆ ಎಲ್ಲ ನಡೆಯಲ್ಲ ಇಲ್ಲಿ. ಸೇಮ್ ಬಾದಾಮಿಲಿ ಯಾವ ಥರ ಆಗಿದೆಯೋ ಇಲ್ಲೂ ಅದೇ ಆಗಿದೆ. ಅಲ್ಲೂ ಸಹ ನನಗೆ ಇಷ್ಟು ಗೊತ್ತಿಲ್ಲ, ಬಟ್ ಯಾರೋ ಹಿಂದಿನ ಕಾಲದಲ್ಲಿ ಯಾರೋ ಮುಸ್ಲಿಮರೇ ಬಂದು ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ. ಇಲ್ಲೊಂದಿದೆ ಟೆಂಪಲ್, ಇಲ್ಲೊಂದಿದೆ, ಇಲ್ಲೊಂದು ಟೆಂಪಲ್ ಇದೆ. ಇವಾಗ ಸ್ಕೂಲ್ ಟ್ರಿಪ್ ಸೀಸನ್, ಸೊ ಆಲ್ಮೋಸ್ಟ್ ಇಲ್ಲಿ ಸುತ್ತಮುತ್ತ ಸ್ಕೂಲ್ನವರೆಲ್ಲ ಇಲ್ಲೇ ಬಂದಿರ್ತಾರೆ. ಇಲ್ಲೆಲ್ಲ ಕಾಣಿಸ್ತಾ ಇರ್ಬೋದು. ಹುಡುಗರ ಇಲ್ಲ, ನಾಯಿಲ್ಲ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಪಾಳು ಬಿದ್ದಿರೋ ದೇವಸ್ಥಾನಗಳು, ಪಾಳು ಬಿದ್ದಿಲ್ಲ, ಪಾಳು ಬೀಳ್ಸಿರೋ ದೇವಸ್ಥಾನಗಳು. ಯಾವುದೇ ವಿಗ್ರಹಕ್ಕೂ ಇಲ್ಲಿ ಪೂಜೆ ನಡೆಯಲ್ಲ. ಅಲ್ಲಿ ನೋಡಿ, ಅಲ್ಲಿ ನಂದಿ ಮುಖನೇ ಇಲ್ಲ, ಹೆಂಗ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ, ಇಲ್ಲೂ ಶಿವನ್ ಮೂರ್ತಿನೂ ಇಲ್ಲ, ನಂದಿ ಮುಖನೂ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದಿದೆ ಸಂಗಮೇಶ್ವರ ದೇವಾಲಯ. ಹಿಂಗೆ ನೋಡ್ಕೊಳ್ಳಿ, ಹಂಗೆ ಓದ್ಕೊಳ್ಳಿ, ಪಾಸ್ ಮಾಡ್ಕೊಂಡು ಹೋಗಿ. ಸೊ ಸಂಗಮೇಶ್ವರ ದೇವಾಲಯ. ಸೊ ಒಳಗಡೆ ಹೋಗೋಣ, ಸಂಗಮೇಶ್ವರ ದೇವಾಲಯದ ಒಳಗಡೆ. ಇಲ್ಲಿ ಶಿವಲಿಂಗ ಅರ್ಧಕ್ಕೆ ಕಟ್ಟೆ ಮಾಡ್ಬಿಟ್ಟಿದ್ದಾರೆ. ಶಿವಲಿಂಗನ ಅರ್ಧ ಕಟ್ ಮಾಡ್ಬಿಟ್ಟಿದ್ದಾರೆ. ಎಂತೆಂಥ ದೇವಸ್ಥಾನಗಳು, ಎಂತೆಂಥ ಆರ್ಕಿಟೆಕ್ಚರ್ ಇರೋಂಥ ದೇವಸ್ಥಾನಗಳು ಎಲ್ಲ ಹಾಳಾಗ್ಬಿಟ್ಟಿದೆ. ಎಂಥ ಜನಗಳು ಇರ್ತಾರಲ್ಲ. ಅಲ್ಲಿರೋ ಟೆಂಪಲ್ ಅಲ್ಲಿ
ಗೋಪುರನೇ ಕಟ್ ಮಾಡ್ಬಿಟ್ಟಿದ್ದಾರೆ. ಈಗ ನಾವು ಹೋಗ್ತಿದ್ದೀವಿ ವಿರೂಪಾಕ್ಷ ದೇವಾಲಯ. ಎಷ್ಟು ದೊಡ್ಡದಾಗಿದೆ, ಎಷ್ಟು ದೊಡ್ಡದಾಗಿದೆ. ವಿರೂಪಾಕ್ಷ ದೇವಾಲಯ ಆದ್ರೆ ಇಲ್ಲಿರೋ ಪ್ರತಿಯೊಂದು ವಸ್ತು ಎಲ್ಲ ಅರ್ಧಂಬರ್ಧ, ಎಲ್ಲ ಕಟ್ ಕಟ್ ಮಾಡಿ ಹಾಕೋದು. ಇದನ್ನೆಲ್ಲ ನೋಡಿದ್ರೆ ಒಂದ್ಸಲ ಹೊಟ್ಟೆ ನಿಜಂತ ದೇವಸ್ಥಾನ ಎಲ್ಲ ನೋಡಿ ಮಾಡಿ. ಸಂಗಮೇಶ್ವರ ದೇವಾಲಯ ನಿಮ್ಗೆಲ್ಲೂ ಚೆನ್ನಾಗಿರೋ ಮೂರ್ತಿ ಸಿಗಲ್ಲ ಯಾವ ದೇವಸ್ಥಾನ. ಪೂಜೆ ನಡೀತಾ ಇದೆ, ತುಂಬಾ ಚೆನ್ನಾಗಿರೋದ್ರಿಂದ ಒಳಗಡೆ ಹೋಗೋದು ಬೇಡ ಅಂತ ಹೇಳಿ ಪಾಸಿಬಲ್ ಟ್ರೈ. ಇದೊಂದೇ ದೇವಸ್ಥಾನ ಅನ್ಸುತ್ತೆ ಪೂಜೆ ನಡೀತಾ ಇರೋದು ಪಕ್ಕದಲ್ಲಿ. ಇದೊಂದೇ ದೇವಸ್ಥಾನ ಅನ್ಸುತ್ತೆ ಪೂಜೆ ನಡೀತಾ ಇರೋದು. ಎಂಟೈರ್ ಪಟ್ಟದಕಲ್ಲಲ್ಲಿ ಇದೊಂದೇ ದೇವಸ್ಥಾನ ಪೂಜೆ ನಡೀತಾ ಇರೋದು. ಶಿವನ ಕಾವಲುಗಾರನಾಗಿರುವಂತಹ ನಂದಿಯನ್ನು ನೋಡ್ತಿದ್ದೀನಿ. ಆಕ್ಚುಲಿ ನಾವು ಫಸ್ಟ್ ಅಲ್ಲಿಗೆ ಹೋಗಿ ಹಿಂಗ್ ಬರ್ಬೇಕಿತ್ತು, ಆದ್ರೆ ಉಲ್ಟಾ ಹೋಗ್ತಾ ಇದೀವಿ, ಬಟ್ ಪರವಾಗಿಲ್ಲ. ನನಗೆ ಇದು ಹೊಸ್ದಾಗಿ ಮಾಡಿದ್ರು ಮಳೆ ತರ ಕಾಣಿಸ್ತಾ ಇಲ್ಲ. ಮೇಲೆ ಮಾಡಿ ಕೆತ್ತಿಗಳಲ್ಲಿ ಚೆನ್ನಾಗಿದೆ. ಕಾಲದಲ್ಲಿ ಇದೆಲ್ಲ ಮಾಡಿದ್ದಾರೆ, ಚಾಲುಕ್ಯರ ಕಾಲದಲ್ಲಿ ಕೋಟೆಗಳೆಲ್ಲ. ಅಲ್ವಾ ಎಷ್ಟು ಕಷ್ಟ ಆಗುತ್ತೆ ಮಾಡಿ. ಅದನ್ನೆಲ್ಲ ಒಂದೇ ಒಂದು ಯುದ್ಧದಲ್ಲಿ ಹಾಳು ಮಾಡ್ಬಿಟ್ಟವ್ರು. ಇದೆಲ್ಲ ಒಂದೇ ಒಂದು ಯುದ್ಧದಲ್ಲಿ ಹಾಳು ಹಿಂದೆ ಯುದ್ಧ ಎಲ್ಲ ಹೊಡೆದಾಕಿದ್ದಾರೆ. ಇಲ್ಲಿಯ ಆರ್ಟ್ ಚೆನ್ನಾಗಿ